ಕುರ್ಚಿಯ ಕಾಳಗ ಯಾಕೋ ತಾರಕಕ್ಕೆ ಏರಿದೆ. ಇದನ್ನು ಇಲ್ಲಿಗೆ ಸರಿ ಮಾಡಲಿಲ್ಲ ಅಂತಂದರೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ ಅಂತ ಅನಿಸ್ತಾ ಇದೆ. ಯಾಕಂದರೆ ನೋಡಿ, ಮೊನ್ನೆ ಟ್ವೀಟ್ ಮಾಡೋದಂಥ ಡಿ ಕೆ ಶಿವಕುಮಾರ್ ನಾನು ಆ ರೀತಿ ಟ್ವೀಟನ್ನೇ ಮಾಡಿಲ್ಲ ಅಂತ ಹೇಳಿದರು. ಆದರೆ ನಿನ್ನೆಯಿಂದ ಮತ್ತೆ ಈಗ ಟ್ವೀಟ್ ವಾರ್ ಶುರುವಾಗಿದೆ. ಮುಖ್ಯಮಂತ್ರಿಗಳು ಒಂಥರ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಇನ್ನೊಂಥರ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಪದೇ ಪದೇ ಕೊಟ್ಟ ಮಾತನ್ನು ಜ್ಞಾಪಿಸ್ತಾರೆ, ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳ್ತಾರೆ, ಕೊಟ್ಟ ಮಾತನ್ನು ಉಲ್ಲೇಖಿಸ್ತಾರೆ. ಜಗತ್ತಿನ ಜನರಿಗೆ ಈ ಒಳ್ಳೇದು ಮಾಡುವಂಥದ್ದೇ ಮಾತಿನ ಶಕ್ತಿ ಅನ್ನುವಂಥ ಮಾತನ್ನು CM ಪೋಸ್ಟ್ ಮಾಡ್ತಾರೆ. ಜನರ ತೀರ್ಪು ಕ್ಷಣಿಕ ಅಲ್ಲ, ಅದು 5 ವರ್ಷಗಳ ಜವಾಬ್ದಾರಿ. ಇದರ ಅರ್ಥ ಏನು? ಕೊಟ್ಟ ಮಾತಿನ ಪ್ರಕಾರ ನಾನು ನಡ್ಕೊಳ್ತೀನಿ. ಕೊಟ್ಟ ಮಾತು ಕೇವಲ ಘೋಷಣೆ ಅಲ್ಲ, ಅದು ಜಗತ್ತಿಗೆ ಸಮಾನ. ಗ್ಯಾರಂಟಿ ಯೋಜನೆಗಳನ್ನು ಪಟ್ಟಿ ಮಾಡಿ ಸಿದ್ದರಾಮಯ್ಯ ಮಾಡಿರುವಂಥ ಟ್ವೀಟ್ ಇದು. ಯಾಕಂದರೆ ಇದು ಇಲ್ಲಿಗೆ ಸರಿ ಹೋಗುವಂಥ ಲಕ್ಷಣಗಳಿಲ್ಲ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಸಾಬೀತಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಾಯಕರುಗಳು ಮೌನಕ್ಕೆ ಶರಣಾಗಬೇಕಲ್ಲ. ಆಯ್ತಪ್ಪ, ಸಿದ್ದರಾಮಯ್ಯನವ್ರು ಹೇಳಿದರು, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಅಂತ. ಇದೇ ಮಾತನ್ನು ಡಿ ಕೆ ಶಿವಕುಮಾರ್ ಮೊದಲಿಂದ ಹೇಳ್ಕೊಂಬರ್ತಾ ಇದ್ದಾರೆ. ಹೈಕಮಾಂಡ್ ಶ್ರೀರಕ್ಷೆ, ಹೈಕಮಾಂಡ್ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ, ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಹಂಗಾದ್ಮೇಲೆ ಸುಮ್ಮನಾಗಬೇಕಲ್ಲ, ತಮ್ಮವ್ರನ್ನ ಸುಮ್ಮನೆ ಮಾಡಿಸ್ಬೇಕಲ್ಲ. ಇಲ್ಲ, ಅದೆಲ್ಲೋ ಒಂದು ಕಡೆಗೆ ಏನೋ ಅಂದರೆ ಈ ತೂತು ಬಿದ್ದಿರೋ ಪೈಪ್ ಥರ, ಒಂದು ಕಡೆಗೆ ಏನೋ ಮುಚ್ಚೋ ಪ್ರಯತ್ನ ಮಾಡೋದು, ಅದು ಇನ್ನೊಂದು ಕಡೆಗೆ ಇನ್ನೂ ಫಾಸ್ಟಾಗಿ ಬರೋದು ಹೊರಗಡೆಗೆ. ಹಾಗಾಗಿದೆ ಸ್ಥಿತಿ. ಈಗ ನೇರ ಟ್ವೀಟ್ ವಾರ ಶುರು ಮಾಡಿದ್ದಾರೆ. ಬನ್ನಿ ಹಾಗಾದರೆ ನಾಯಕರುಗಳು ಏನು ಟ್ವೀಟ್ ಮಾಡಿದ್ದಾರೆ ಅದು ನೋಡಲೇಬೇಕು. ಯಾಕಂದರೆ ಈ ಮಾತು, ಕೊಟ್ಟ ಮಾತಿನ ಕದನ, ಕೊಟ್ಟ ಮಾತಿನ ಬಗ್ಗೆ ಡಿ ಕೆ ಶಿವಕುಮಾರ್ ಪದೇ ಪದೇ ಉಲ್ಲೇಖಿಸ್ತಾರೆ. ಕೊಟ್ಟ ಮಾತು ಏನು, ನಿಜಕ್ಕೂ ಕೊಟ್ಟಿರುವಂಥದ್ದು ಯಾರಿಗೆ? ಜನರಿಗೆ. ಇದು ಕೊಟ್ಟಿರುವಂಥದ್ದು ಅದಲ್ಲ, 5 ವರ್ಷದ ಪ್ರಾಮಿಸ್. ಈ ರೀತಿ CM ವಾಪಸ್ ಕೊಡ್ತಾ ಇದ್ದಾರೆ. ಬನ್ನಿ ಆರಂಭದಲ್ಲಿ ಡಿ ಕೆ ಟ್ವೀಟ್ ಮಾಡಿದ್ದೇನು ತೋರಿಸ್ತೀವಿ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಜಗತ್ತಿನ ಅತಿದೊಡ್ಡ ಶಕ್ತಿಯಾಗಿದೆ. ಜಡ್ಜ್ ಆಗಿರಲಿ, ಅಧ್ಯಕ್ಷರಾಗಿರಲಿ ಅಥವಾ ಯಾರೇ ಆಗಿರಲಿ, ನನ್ನನ್ನ ಸೇರಿಸಿ ಯಾರೇ ಆದ್ರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಮಾತಿನ ಶಕ್ತಿಯೇ ಜಾಗತಿಕ ಶಕ್ತಿ. ಯಾವಾಗ ಈ ರೀತಿಯ ಟ್ವೀಟ್ ಡಿ ಕೆ ಶಿವಕುಮಾರ್ ಅವರಿಂದ ಬಂತು, ಸಿದ್ದರಾಮಯ್ಯ ಸುಮ್ಮನಿರ್ತಾರ? ಸಿದ್ದರಾಮಯ್ಯ ಉದ್ದುದ್ದ ಟ್ವೀಟ್ ಮಾಡಿದ್ದಾರೆ. ಯಾವ ರೀತಿ? ಕೊಟ್ಟಿರುವಂಥ ಮಾತು ಏನು? ಯಾರಿಗೆ ಕೊಟ್ಟ ಮಾತು? 5 ವರ್ಷ ಕೊಟ್ಟ ಮಾತು, ಜನರಿಗೆ ಕೊಟ್ಟಂಥ ಮಾತು. ಆ ಮಾತನ್ನು ಉಳಿಸ್ಕೊಳ್ಳುವಂಥದ್ದೇ ಒಂದು ದೊಡ್ಡ ಸಂಗತಿ. ಜೊತೆಗೆ ಏನು ಅಂದರೆ 5 ಘೋಷಣೆಗಳೇನಿದ್ವಲ್ಲ, ಗ್ಯಾರಂಟಿ ಘೋಷಣೆಗಳು, ಆ ಗ್ಯಾರಂಟಿ ಘೋಷಣೆಗಳನ್ನು ಉಲ್ಲೇಖಿಸಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಒಂದು ಮಾತು ಜಗತ್ತಿಗೆ ಉತ್ತಮವಾಗದ ಹೊರತು ಅದು ಶಕ್ತಿಯಲ್ಲ. ಶಕ್ತಿ ಯೋಜನೆಯು ನಮ್ಮ ರಾಜ್ಯದ ಮಹಿಳೆಯರಿಗೆ 600 ಕೋಟಿಗೂ ಹೆಚ್ಚು ಉಚಿತ ಪ್ರವಾಸಗಳನ್ನು ತಲುಪಿಸಿದೆ ಎಂದು ಘೋಷಿಸಲು ಹೆಮ್ಮೆ ಪಡುತ್ತೇನೆ. ಸರ್ಕಾರವನ್ನ ರಚಿಸಿದ ಮೊದಲ ತಿಂಗಳಿನಿಂದಲೇ ನಾವು ನಮ್ಮ ಭರವಸೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಪದಗಳಲ್ಲಿ ಅಲ್ಲ, ನಿಜ ರೂಪದಲ್ಲಿ. ಕರ್ನಾಟಕದ ಜನರು ನೀಡಿದ ಜನಾದೇಶವು ಒಂದು ಕ್ಷಣವಲ್ಲ, ಆದರೆ 5 ಪೂರ್ಣ ವರ್ಷಗಳ ಜವಾಬ್ದಾರಿಯಾಗಿದೆ. ನಾನು ಸೇರಿದಂತೆ ಕಾಂಗ್ರೆಸ್ ಪಕ್ಷವು ನಮ್ಮ ಜನರ ಪರವಾಗಿ ಸಹಾನುಭೂತಿ, ಸ್ಥಿರತೆ ಮತ್ತು ಧೈರ್ಯದಿಂದ ನಡೆದುಕೊಳ್ಳುತ್ತಿದೆ. ಕರ್ನಾಟಕಕ್ಕೆ ನಮ್ಮ ಮಾತು ಒಂದು ಘೋಷಣೆಯಲ್ಲ, ಅದು ನಮಗೆ ಒಂದಿಡೀ ಜಗತ್ತು ಎಂಬುದನ್ನು ಅರ್ಥೈಸುತ್ತದೆ. ಜಗತ್ತಿನ ಜನರಿಗೆ ಒಳ್ಳೇದು ಮಾಡೋದೇ ಮಾತಿನ ಶಕ್ತಿ. ನೋಡಿ, ಈ ರೀತಿ ಈ ಮುಖಾಂತರ ಏನು ಅಂತಂದರೆ ಈ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ನಮ್ಮ ಶಕ್ತಿ ಏನು, ನಿಮ್ಮ ಶಕ್ತಿ ಏನು. ಆದರೆ ಇವರ ಶಕ್ತಿ ಕದನದ ನಡುವೆ ಪಕ್ಷ ನಿಶಕ್ತಿಯ ಕಡೆ ಹೋಗ್ತಾ ಇದೆ. ಅದನ್ನು ಗಮನಿಸಬೇಕು. ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ, ಅದನ್ನು ಗಮನಿಸಬೇಕು. ಅಲ್ಲ, ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಏನು ಅಂತಂದರೆ, ಈ ಕಾಂಗ್ರೆಸ್ಸಿನ ಹೈಕಮಾಂಡ್ ಹಿಂದೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿದೆ ಅದನ್ನು ನೋಡಿದೆ, ಏನಾಗಿದೆ ಅಂತ ಅನುಭವಿಸಿದ ಮೇಲೂ ಕೂಡ ಬುದ್ಧಿ ಬಂದಿಲ್ವಲ್ಲ. ಇಲ್ಲಿ ತನಕ ಅದನ್ನು ತಂದಿಟ್ಕೊಳ್ಳುವಂಥದ್ದು ಇದೆಯಲ್ಲ, ಅದೇ ತಪ್ಪು. ಅಲ್ಲಲ್ಲೇ ಸರಿ ಮಾಡುವಂಥ ಪ್ರಯತ್ನಗಳಾಗ್ಬಿಟ್ಟಿದ್ದರೆ ನಡೀಲಿ, ನಾವೇನು ಮಾತಾಡೋದು ಬೇಡ ಅಂತ ಸುಮ್ಮನಾಗಿ ಇಲ್ಲಿ ತನಕ ಬಂದು ತಲುಪಿದೆ. ಇದೇ ಮಾತನ್ನು ನಿನ್ನೆ ಮೀಟಿಂಗಲ್ಲಿ ನಾಯಕರುಗಳು ಕೇಳಿದ್ರು ಮುಖ್ಯಮಂತ್ರಿಗಳಿಗೆ. ಅಂದರೆ ನಿನ್ನೆ ಡಿನ್ನರ್ ಮೀಟಿಂಗಿಗೆ ಸೇರಿದ್ರು ರಾತ್ರಿ. ಆ ಸಂದರ್ಭದಲ್ಲಿ ನೀವೇನಾದರೂ ಮಾತು ಗೀತು ಕೊಟ್ರಾ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು, ಯಾವ ಮಾತನ್ನು ಕೂಡ ನಾನು ಕೊಟ್ಟಿಲ್ಲ. ಅಲ್ಲಿಗೆ ಕ್ಲೋಸ್. ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು, ಇನ್ಸೈಡ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಿನ್ನೆಯ ಮೀಟಿಂಗ್ ಏನಾಯಿತು?
ಡಾಕ್ಟರ್ ಜಿ ಪರಮೇಶ್ವರ್ ಇದ್ದರು, ಸತೀಶ್ ಜಾರಕಿಹೊಳಿ ಇದ್ದರು, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಕೆ ಎನ್ ರಾಜಣ್ಣ, ಜಮೀರ್ ಅಹಮದ್ ಖಾನ್, ಎಲ್ಲ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ಆವಾಗ ಪ್ರಶ್ನೆ ಮಾಡಿದ್ರು ಸಚಿವರುಗಳು, ನಿಜಕ್ಕೂ ನೀವೇನಾದರೂ ಮಾತು ಕೊಟ್ಟಿದ್ರಾ, ಪ್ರಾಮಿಸ್ ಮಾಡಿದ್ರಾ? ಡಿ ಕೆ ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ದಾರಲ್ಲ, ಏನು ಅರ್ಥ ಇದು? ಆವಾಗ ಸಿದ್ದರಾಮಯ್ಯ ಏನು ಸ್ಪಷ್ಟನೆ ಕೊಟ್ಟರು? ಇಲ್ಲ, ನಾನು ಆ ರೀತಿ ಮಾತನ್ನೇ ಕೊಟ್ಟಿಲ್ಲ, ಆ ರೀತಿ ಚರ್ಚೆಯೇ ಆಗಿಲ್ಲ. ಅದರರ್ಥ ಯಾರಾದರೂ ಅಧಿಕಾರ ಬಿಟ್ಕೊಡುವಂಥವ್ರು ಅಥವಾ ಹೌದಪ್ಪ ನಾನು ಹೇಳಿದ ಮಾತಿ ನಾನು ಬದ್ಧನಾಗಿದ್ದೀನಿ ಅಂತ ಹೇಳೋದಾಗಿದ್ದರೆ ಮುಖ್ಯಮಂತ್ರಿಗಳು ಈ ಮಾತನ್ನು ಹೇಳ್ತಾ ಇದ್ರಾ? ಇಲ್ಲ. ಅದರರ್ಥ ಏನು ಗೊತ್ತಾ? ಅಷ್ಟು ಸುಲಭವಾಗಿ ನೀವು ನನ್ನಿಂದ ಅಧಿಕಾರವನ್ನು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸ್ಪಷ್ಟ ಸಂದೇಶ ಮುಖ್ಯಮಂತ್ರಿಗಳಿಂದ ರವಾನೆ ಆಗಿದೆ ಉಪಮುಖ್ಯಮಂತ್ರಿಗಳಿಗೆ. ಇಲ್ಲಿಂದ ಕೆಸರರ ಚಾಟ ಶುರುವಾಗುತ್ತೆ ನೋಡಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಪ್ರಸನ್ನ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ಜೊತೆಗೂ ಕೂಡ ಚರ್ಚೆ ಮಾಡ್ತೀನಿ, ಏನು ನಡೀತಾ ಇದೆ ನಿಜಕ್ಕೂ. ಯಾಕೋ ದಿನದಿಂದ ದಿನಕ್ಕೆ ಬೇರೆ ಬೇರೆ ಹಂತವನ್ನು ತಲುಪ್ತಾ ಇದೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ದಿನದಿಂದ ದಿನಕ್ಕೆ ನಾವು ನೋಡ್ತಾ ಇದ್ದೀವಿ, ಇದು ಬೇರೆ ಸ್ವರೂಪವನ್ನು ಪಡೀತಾ ಇದೆ. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾದಮೇಲೆ ಇಲ್ಲ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ಅದೆಲ್ಲವೂ ಕೂಡ ನೋಡಿದ್ವಿ. ಅದಾದಮೇಲೆ ಟ್ವೀಟ್ ಮಾಡಿ ಇಲ್ಲ ಆ ರೀತಿ ಟ್ವೀಟ್ ನಾನು ಮಾಡೇ ಇಲ್ಲ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದರು. ಎಲ್ಲ ಒಂದು ಕಡೆಗೆ ಏನು ಅಂದರೆ ಸರಿ ಮಾಡ್ಕೊಂಡು ಹೋಗುವಂಥ ಪ್ರಯತ್ನಗಳು ಒಳಗಿಂದೊಳಗೆ ಆಗ್ತಾ ಇದೆ ಅನ್ನುವಂಥ ಒಂದು ಮನೋಭಾವನೆ. ಆದರೆ ಈಗ ನಿನ್ನೆಯಿಂದ ಅದು ಸ್ವಲ್ಪ ತಾರಕಕ್ಕೇರಿದೆ. ಯಾವ ರೀತಿ ಅಂತಂದರೆ ಇವರ ಮಾತಿನ ಈ ಧಾಟಿ ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೂ ಕೂಡ ಎರಡೂ ಸೈಡಲ್ಲಿ ಅಷ್ಟು ಸುಲಭ ಅಲ್ಲ. ನಾನು ಅದನ್ನೇ ಹೇಳಿದೆ ಪ್ರಮೋದ್, ಬಹುಶಃ ತಾವು ಕೇಳಿಸ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ. ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಘಟನಾವಳಿಗಳಿದೆಯಲ್ಲ, ಅದಾದಮೇಲೂ ಕೂಡ ಕಾಂಗ್ರೆಸ್ಸಿಗೆ ಬುದ್ಧಿ ಬಂದಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟ. ಹಾಗೇನಾದರೂ ಅದನ್ನು ಸರಿ ಮಾಡಬೇಕು ಅಂದಿದ್ದಿದ್ರೆ ಇಷ್ಟೊಂದು ಬೆಳೆಯೋಕೆ ಬಿಡ್ತಿರಲಿಲ್ಲ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯವಾದಂಥ ಮಾತು. ಏನಂತೀರಿ? ರಂಗನಾಥ್, ಕರ್ನಾಟಕದಲ್ಲಿ ಇದರ ಚರ್ಚೆ ತುಂಬ ದೊಡ್ಡದಾಗಿ ನಡೀತಾ ಇದೆ. ಕರ್ನಾಟಕದಲ್ಲಿ ಈಗಾಗಲೇ ಆಗ್ತಾ ಇರುವಂಥ ಬೆಳವಣಿಗೆಗಳು ಸಹಜವಾಗಿ ಒಂದು ತಾರಕಕ್ಕೆ ಇರುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಆದರೆ ದೆಹಲಿ ಮಟ್ಟದಲ್ಲಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ, ದೆಹಲಿಯ ರಾಜಕಾರಣದಲ್ಲಿ ಅಥವಾ ದೆಹಲಿಯಿಂದ ಕರ್ನಾಟಕವನ್ನು ನೋಡಿದಂಥ ಸಂದರ್ಭದಲ್ಲಿ ಅದರ ತೀವ್ರತೆ ಇನ್ನೂ ಕೂಡ ದೆಹಲಿಗೆ ತನಕ ಮುಟ್ಟಿಲ್ಲ. ಅಂದರೆ ಬಿಹಾರದ ಬಗ್ಗೆ ನಾವು ಇವತ್ತು ಸಭೆಯನ್ನು ಮಾಡಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ AICC ಮಟ್ಟದಲ್ಲಿ. ಕರ್ನಾಟಕದಲ್ಲಿ ಇನ್ನೂ ಕೂಡ ಸರ್ಕಾರ ಇದೆ. ಅವ್ರು ಹೇಳ್ತಾ ಇರುವಂಥದ್ದು ಈ ಒಂದು ಕ್ಷಣಕ್ಕೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗೆ ತತ್ಕ್ಷಣಕ್ಕೆ ರಿಯಾಕ್ಷನ್ ಅವಶ್ಯಕತೆ ಇದೆಯಾ, ಅದು ಬಂದಿರುವಂಥ ಪ್ರಶ್ನೆ. ಅಫ್ಕೋರ್ಸ್ ಕರ್ನಾಟಕದಲ್ಲಿ ತೀವ್ರಗೊಳಿಸಲಾಗ್ತಾ ಇದೆ. ಎರಡೂ ಬಣಗಳು ನಿನ್ನೆಯ ಟ್ವೀಟನ್ನು ನೋಡ್ತಾ ಇದ್ದಾರೆ. ಪ್ರಮುಖವಾಗಿ CM ಬಣ ಮತ್ತು DCM ಬಣ ಇಬ್ಬರ ಟ್ವೀಟ್ಗಳನ್ನು ನೋಡ್ತಾ ಇದ್ದಾರೆ. ಬಹುಶಃ ಇತ್ತೀಚಿನ ರಾಜ್ಯ ರಾಜಕಾರಣದಲ್ಲಿ ಈ ರೀತಿ ನೇರ ವರ್ಟಿಕಲ್ ಆಗಿ ಡಿವೈಡ್ ಆಗಿರುವಂಥ ಆಡಳಿತಾರೂಢ ಪಕ್ಷ ಎಲ್ಲೂ ಕೂಡ ಇಲ್ಲ. ಹಿಂದೆ ಕೂಡ ಇತ್ತು, ನಾಯಕರು ಮಾತನಾಡ್ತಾ ಇದ್ರು. ಆದರೆ ವರ್ಲ್ಡ್ ಪವರ್ ಅಂತ DCM ಟ್ವೀಟ್ ಮಾಡ್ರೆ ಅದಕ್ಕೆ ವರ್ಲ್ಡ್ ಪವರ್ ಇಸ್ ನಾಟ್ ದ ಪವರ್ ಅಂಟಿಲ್ ಇಟ್ ಇಸ್ ಬೆಟರ್ ಅನ್ನುವಂಥ ಟ್ವೀಟನ್ನು ಮಾಡುವಂಥದ್ದು ಮುಖ್ಯಮಂತ್ರಿ ಟೀಮ್. ಹೀಗಾಗಿ ಇಷ್ಟು ವರ್ಟಿಕಲ್ ಆಗಿ, ಇಷ್ಟು ನೇರವಾಗಿ ಎರಡು ಪ್ರತ್ಯೇಕ ಬಣವಾಗಿ ಈಗಲೇ ಗುಡಿಸ್ಕೊಂಡಿರುವಂಥದ್ದು ಅಷ್ಟೊಂದು ಇತ್ತೀಚಿನ ರಾಜಕಾರಣದಲ್ಲಿ ಬೆಳವಣಿಗೆ ಆಗಿರಲಿಲ್ಲ. ಹೀಗಾಗಿ ಈ ಬೆಳವಣಿಗೆ ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಕಳೆದ 3-4 ದಿನಗಳಿಂದ ಗಮನಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಶಾಸಕರು ಹೋಗುವಂಥದ್ದು, ಕೆಲ ಶಾಸಕರು ಮಾತನಾಡುವಂಥದ್ದು, ನಾಯಕರು ಹೇಳಿಕೆ ಕೊಡುವಂಥದ್ದು ಸಹಜ. ಮೊನ್ನೆ ದೆಹಲಿಗೆ ಹೋದಂಥ 2ನೇ ಟೀಮ್ ಏನಿತ್ತು, ಅವರು ಹೋದರು ಕರ್ನಾಟಕ ಭವನದಲ್ಲಿ ಕೂತ್ಕೊಂಡು ಕೆಲವೊಂದಿಷ್ಟು ಮಾತುಗಳನ್ನು ಆಡಿದ್ರು. ಆದರೆ ಅದಾದ ಬಳಿಕ ಮುಂದೇನೂ ಆಗಿಲ್ಲ. ಆದರೆ ಈಗ ಆಗ್ತಾ ಇರುವಂಥದ್ದು ನೋಡ್ರೆ ಸಮಾಜ ಈಗ ಮುನ್ನೆಲೆಗೆ ಬರ್ತಾ ಇದೆ, ಸ್ವಾಮೀಜಿಗಳು ಮುನ್ನೆಲೆಗೆ ಬರ್ತಾ ಇದ್ದಾರೆ. ನೇರವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಎದುರುಗಡೆ ನಿಂತು ಮಾತನಾಡ್ತಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಈಗ ಈ ಪವರ್ ಟಸಲ್ ಅಂತ ಏನು ಕರಿತೀವಿ ಅಥವಾ ಅಧಿಕಾರದ ಹಂಚಿಕೆ ವಿವಾದ ಏನಿದೆ ಅದು ಇನ್ನಷ್ಟು ದೊಡ್ಡದಾಗ್ತಾ ಇದೆ, ಅಂತರ ಜಾಸ್ತಿ ಆಗ್ತಾ ಇದೆ. ಮತ್ತು ಅಧಿವೇಶನಕ್ಕೆ ಬರುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ಅಧಿವೇಶನದಲ್ಲಿ ಈ ವಿಭಜನೆಗೊಂಡಂಥ ವಿಪಕ್ಷಗಳು ಇರ್ತವೆ. ಅಂದರೆ ಬೇರೆ ಬೇರೆ ಪಾರ್ಟಿಗಳು, ಬೇರೆ ಬೇರೆ ನಾಯಕರಿರುವಂಥ ವಿಪಕ್ಷಗಳು ಇರ್ತವೆ. ಆದರೆ ಬಹುಶಃ ಬೆಳಗಾವಿಯ ಸದನ ಅಥವಾ ಬೆಳಗಾವಿಯ ಅಧಿವೇಶನ ತುಂಡಾಗಿರುವಂಥ ಆಡಳಿತ ಪಕ್ಷ ಒಂದಾಗಿರುವಂಥ ವಿಪಕ್ಷವನ್ನು ನಾವು ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ ಏನೋ ಅಂಥ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಈ ಬೆಳವಣಿಗೆ ಕಾಂಗ್ರೆಸ್ಗೂ ಪ್ರಮುಖವಾಗಿ ಸರ್ಕಾರಕ್ಕೆ ತುಂಬ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದನ್ನು ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಇತ್ಯರ್ಥಪಡಿಸೋದು ಅಂದರೆ ಅಧಿಕಾರ ಹಂಚಿಕೆ ಮಾಡಿಬಿಡೋದು ಅನ್ನೋದಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ನಿರ್ಧಾರವನ್ನು ಇವತ್ತು ನಿರ್ಧಾರ ತೆಗೆದುಕೊಂಡು ಅದನ್ನು ಯಾವಾಗ ಅನುಷ್ಠಾನಗೊಳಿಸೋದು ವಿಳಂಬವಾಗ್ಬೋದು ಅಥವಾ ವಿಳಂಬವಾಗದೇ ಇರ್ಬೋದು, ಬೇರೆ ಪ್ರಶ್ನೆ. ಆದರೆ ನಿರ್ಧಾರವನ್ನು ಶೀಘ್ರವಾಗಿ ತೆಗೆದುಕೊಳ್ಳೋದು ಒಳ್ಳೆಯದು ಸರ್ಕಾರದ ನಿಟ್ಟಿನಲ್ಲಿ. ರಂಗನಾಥ್, ಎಸ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ನೋಡಿ.